ನಮ್ಮ ಜನಪ್ರಿಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಬಲಭಾಗದಲ್ಲಿ ಇರುವ ಸಬ್ಸ್ಕ್ರೈಬ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ. ನಾನಿಲ್ಲಿ ಒಂದು ವಿಚಾರವನ್ನು ಹೇಳೋದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮತ್ತು ಸುದ್ದಿಯಲ್ಲಿ ಬಂದ ವಿಚಾರಗಳನ್ನು ನೋಡಿ ಬರೋಣ ಬನ್ನಿ. ಇಲ್ಲ ಸುಮ್ಮನಿರ ತಿನ್ನೋ. ಹಾಂ ತಿನ್ನೋ. ಆಯಿತು, ಈಗ ಹೊರಟಿದ್ವಿ. ಏನು ಕ್ಲಿಯರ್ ಗೊತ್ತಾಯ್ತು ನಿಮ್ಮದು? ಊಟ ಇನ್ಸೆಂಟ್ ಮಾಡ್ತಾರೆ ಫ್ರೆಂಡ್ ಬಾ. ಈಗ ಹಾಸನ ತಲುಪಿಸ್ತೇನೆ ಬಾ, ಹಾಸನ ತಲುಪಿಸ್ತೇನೆ ಅಂತ ನನಗೂ ನಂಬರ್ ಕೊಟ್ಟಿದ್ರಪ್ಪ. ಅದೆಲ್ಲ ಐತೆ. ಇವ್ರ ಮೊನ್ನೆ ಬಂದಿದ್ರಲ್ಲ ಅವ್ರ ಹೆಸರನ್ನ ಅಣ್ಣಯ್ಯಣ್ಣ ಅಂತಲೇನು ಮೋಸ್ಟ್ಲಿ. ಅವ್ರು ರಾಣಾಪುರಕ್ಕೆ ಕೆಲಸದಲ್ಲಿ ಇರೋದು ಅಂತ. ಇಲ್ಲ, ಹಾಸನದಲ್ಲೇ ಕೆ ಬಿ ಕೆಲಸದಲ್ಲಿ ಇರ್ಬೋದು ಸರ್. ಅವರು ಅವರಲ್ಲ, ಇನ್ನೊಬ್ರು ಬಂದು ಹಾಸನದವರು. ಓ, ಅವರು ಪುರಾತನ ಮಾಡ್ತಾ ಬಂದಿದ್ರಲ್ಲ ಅವರು ಕಾರಲ್ಲಿ. ಅವರು ಏನು ಇತಿಹಾಸ ತಜ್ಞರು. ಹಲೋ ಅಲ್ಲೇ ತಾಸಲ್ಲೇ ಇರ್ಬೋದಾ ಅಂತ. ವಿಡಿಯೋ ಮತ್ತು ಸುದ್ದಿಯನ್ನು ನೋಡಿದ್ರಲ್ಲ. ಇಲ್ಲಿ ಒಂದು ವಿಗ್ರಹ ಸಿಕ್ಕಿದೆ. ಆ ವಿಗ್ರಹ ಸಿಕ್ಕಿದಂಥ ವಿಚಾರವನ್ನು ಎಲ್ಲ ದಿನಪತ್ರಿಕೆಗಳು, ಹಿರಿಯರು, ಗಣ್ಯರು ವರದಿಯನ್ನು ಮಾಡಿ ಬಹಳ ಕುತೂಹಲದಿಂದ ಎಲ್ಲರಿಗೂ ಆ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಹಾಗಾದರೆ ಈ ವಿಚಾರಕ್ಕೆ ಒಂದು ಹಿನ್ನೆಲೆ ಇರಲೇಬೇಕಲ್ಲ. ಯಾಕೆ, ಏನು, ಅಂಥದ್ದೇನಿದೆ ಅನ್ನೋದನ್ನು ಹೇಳಲೇಬೇಕಾಗತ್ತೆ. ಆ ಹೇಳೋದಕ್ಕಿಂತ ಮುಂಚೆ ಈ ಊರು ಯಾವುದು ಅನ್ನೋದನ್ನು ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿಯ ಒಂದು ಗ್ರಾಮವೇ ಸುಳುಗೋಡು ಸೋಮವಾರ. ನಿಮಗಿನ್ನೂ ಇದರದ ಬಗ್ಗೆ ಸರಳವಾಗಿ ತಿಳಿಯೋ ರೀತಿ ಹೇಳಬೇಕಂದ್ರೆ, ನೀವೆಲ್ಲ ಧರ್ಮಸ್ಥಳಕ್ಕೆ ಹೋಗುವಾಗ ಸಕಲೇಶಪುರ ಗೊತ್ತೇ ಇದೆ. ಹಾಗೆ ಮಡಿಕೇರಿಗೆ ಹೋಗುವವರಿಗೆ ಕುಶಾಲನಗರ ಗೊತ್ತೇ ಇದೆ. ಈ ಸಕಲೇಶಪುರದಿಂದ ಕುಶಾಲನಗರ ರಸ್ತೆ ಮಧ್ಯದಲ್ಲಿ ಆಲೂರು ಸಿದ್ದಾಪುರ ಅನ್ನುವಂಥ ಒಂದು ಗ್ರಾಮ ಬರುತ್ತೆ. ಈ ಆಲೂರು ಸಿದ್ದಾಪುರ ಗ್ರಾಮವು ಕೊಡಗು ಜಿಲ್ಲೆಗೆ ಸೇರಿದ್ದು ಕೇವಲ 1-2 ಕಿಲೋಮೀಟರ್ ದೂರದಲ್ಲಿಯೇ. ಆದರೆ ಇದು ಹಾಸನ ಜಿಲ್ಲೆಗೆ ಸೇರಿದಂಥ ಒಂದು ಗಡಿ ಗ್ರಾಮವೇ ಸುಳುಗೋಡು ಸೋಮವಾರ. ಈಗ ಈ ಸುಳುಗೋಡು ಸೋಮವಾರ ಗ್ರಾಮದ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂತ ನನ್ನ ಅನಿಸಿಕೆ. ಹಾಗಾದರೆ
ಏನದು ಈ ಊರಿನ ಇಷ್ಟೊಂದು ಕುತೂಹಲಕ್ಕೆ ಕಾರಣ ಏನು ಅನ್ನೋದನ್ನು ನಾನು ಕೊನೆಯವರೆಗೂ ಹೇಳ್ತೀನಿ. ಅಲ್ಲಿವರೆಗೆ ನೀವು ವಿಡಿಯೋವನ್ನು ನೋಡ್ತಾ ಹೋಗಿ. ಸಾಮ ಈ ಫೋಟೋ ಅದು ಹೆಂಗೆ ಬರ್ತೈತಿ ಅಂತ ಇಷ್ಟೊತ್ತು ಗಂಟೆ ಬರಕ್ಕಲ್ಲ ನಾನು ಅನ್ಸಿತ್ತು ಏನು ಕಾಣ್ತಾವ ಫೋಟೋ ತೆಗಿಯೋದನ್ನು. ಈ ಸುಳುಗೋಡು ಸೋಮವಾರ ಗ್ರಾಮದಲ್ಲಿ ಹೆಚ್ಚಾಗಿ ಎಲ್ಲರೂ ಕೃಷಿಕರೇ ಆಗಿರುತ್ತಾರೆ. ಹೀಗೆ ಮೊನ್ನೆ ಕೃಷಿಗೆ ಹೊಲವನ್ನು ಹದ ಮಾಡಲು ಟ್ರ್ಯಾಕ್ಟರ್ನಲ್ಲಿ ಉಳುಮೆ ಮಾಡುತ್ತಿರುವಾಗ ಅವರಿಗೆ ನೆಲದಲ್ಲಿ ಒಂದು ವಿಗ್ರಹವೂ ಸಿಗುತ್ತದೆ. ಈ ವಿಗ್ರಹ ನೋಡಿದ ಆ ಊರವರಿಗೆ, ಯುವಕರಿಗೆ, ಹಿರಿಯರಿಗೆ ಆಶ್ಚರ್ಯ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಈ ಊರಲ್ಲಿ ಇಂಥ ವಿಗ್ರಹಗಳು ಸಿಕ್ಕಿರೋದು ಇದೇ ಮೊದಲಲ್ಲ. ಹಲವು ವರ್ಷಗಳಿಂದಲೂ ಕೃಷಿ ತೊಡಗಿಕೊಂಡಾಗ ಒಂದಲ್ಲ ಒಂದು ವಿಗ್ರಹಗಳು ಇಲ್ಲಿ ಮೂರ್ತಿ ಶಿಲ್ಪಗಳು ದೊರೆಯುತ್ತಲೇ ಇದೆ. ಆದ್ದರಿಂದ ಈ ಊರವರಿಗೆ, ಯುವಕರಿಗೆ ಏನೋ ಸಂತೋಷ, ಏನೋ ಇಲ್ಲೊಂದು ಕುತೂಹಲ ಇದೆ, ಇತಿಹಾಸ ಇದೆ, ಏನಿದು ಅಂತ ಅವ್ರಿಗಂತೂ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದದಿಂದ ಈ ವಿಚಾರವನ್ನು ಯಾವಾಗಲೂ ಕೂಡ ಹಂಚ್ಕೊಳ್ತಾ ಇರ್ತಾರೆ. ಅಂದರೆ ಈ ಊರಲ್ಲಿ ಏನೋ ಒಂದು ಇತಿಹಾಸ ಇದೆ, ಏನೋ ಒಂದು ಕುತೂಹಲ ಇದೆ ಅನ್ನೋದು ಅವರ ಒಂದು ಅಭಿಮಾನಕ್ಕೆ ಕಾರಣ. ಇಲ್ಲೊಂದು ವಿಗ್ರಹ ಸಿಕ್ಕಿದಂಥ ಹಾಗಂತ ಇದೇ ಮೊದಲೇನಲ್ಲ, ಇದಕ್ಕಿಂತ ಮುಂಚೆ ಕೂಡ ಇಲ್ಲಿ ಅನೇಕ ವಿಗ್ರಹಗಳು ಸಿಕ್ಕಿತ್ತು. ಆ ವಿಗ್ರಹಗಳನ್ನು ಎಲ್ಲವನ್ನು ನೋಡಿದಾಗ ಈ ವಿಗ್ರಹಗಳು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥವೇ ಆಗಿದ್ದಾವೆ. ಇಲ್ಲಿ ಇನ್ನೊಂದಷ್ಟು ವಿಚಾರವನ್ನು ಹೇಳಲೇಬೇಕು. ಈ ಗ್ರಾಮ ಒಂದು ಕಾಲದಲ್ಲಿ ಅಂದರೆ 1963ನೇ ಇಸ್ವಿ ತನಕ ಅಷ್ಟೊಂದು ಜನವಸತಿ ಪ್ರದೇಶ ಆಗಿರಲಿಲ್ಲ. ಆಗ ಈಗಿನ ಗೊರೂರು ಡ್ಯಾಮ್ ನಿರ್ಮಾಣ ಮಾಡಿದಾಗ ಅನೇಕ ಗ್ರಾಮಗಳು ಅಲ್ಲಿ ಮುಳುಗಡೆ ಆಗ್ತವೆ, ನೀರಿನಲ್ಲಿ ಮುಳುಗಡೆ ಆಗ್ತವೆ. ಆ ಕಾರಣದಿಂದ ಅಲ್ಲಿ ಮುಳುಗಡೆ ಆದಂಥ ಗ್ರಾಮಸ್ಥರನ್ನು ಅನೇಕ ಊರುಗಳಲ್ಲಿ ಅವರಿಗೆ ಪುನರ್ವಸತಿ ಕೇಂದ್ರಗಳನ್ನು ಮಾಡಿ ಅಲ್ಲಿಗೆ ಹಸ್ತಾಂತರಿಸಲಾಗುತ್ತೆ. ಹಾಗೆ ಅಂಥ ನಿರಾಶ್ರಿತ ಕುಟುಂಬಗಳನ್ನು ಈ ಗ್ರಾಮದಲ್ಲಿ ವಾಸಿಸಲು ಅನುಕೂಲವನ್ನು ಮಾಡಿಕೊಡಲಾಗುತ್ತೆ. ಹೀಗೆ ಬಂದಂಥ ಈ ಗ್ರಾಮದಲ್ಲಿ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ವಾಸಿಸ್ತಾ ಇರ್ತಾರೆ. ಹೀಗಿರುವಾಗ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿನ ಯುವಕರಿಗೆ, ಇಲ್ಲಿನ ಹಿರಿಯರಿಗೆ ಇಲ್ಲಿ ಅನೇಕ ವಿಗ್ರಹಗಳು, ಅದರಲ್ಲೂ ವಿಶೇಷವಾಗಿ ಜೈನ ವಾಸ್ತುಶಿಲ್ಪಗಳು ಹಾಗೂ ಬೇರೆ ಬೇರೆ ವಿಧದ ದೇವಸ್ಥಾನಗಳಿದ್ದಂಥ ಕುರುಹುಗಳು ದೊರೀತಾ ಇದ್ದಿದ್ದು ನೋಡಿ ಅವರಿಗೆ ನಿಜವಾಗ್ಲೂ ಬಹಳ ಆಶ್ಚರ್ಯಚಕಿತವನ್ನು ಉಂಟು ಮಾಡ್ತಾ ಇದೆ. ಇದು ನಿಜಕ್ಕೂ ಒಂದು ರೀತಿ ಆ ಗ್ರಾಮದವರಿಗೆ ಹೆಮ್ಮೆ ಪಟ್ಕೋಬೇಕು. ಆ ಗ್ರಾಮದವರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳಬೇಕು. ಹಾಗಾದರೆ ಇಲ್ಲಿ ಈ ರೀತಿ ದೇವರ ವಿಗ್ರಹಗಳು ಈ ರೀತಿ ದೊರೀತಾ ಇರೋದು ಯಾಕೆ ಅಂತ ಒಂದಷ್ಟು ವಿಚಾರವನ್ನು ತಿಳಿಯೋಣ. ಹಾಸನ ಜಿಲ್ಲೆ ಅಂದಾಗ ನಮಗೆ ಪ್ರತಿ ಹಳ್ಳಿಯಲ್ಲೂ ಸಿಗುವಂಥ ಶಿಲ್ಪಗಳು, ಶಿಲ್ಪ ಸಂಸ್ಕೃತಿಗಳು, ಕಲಾಕೃತಿಗಳು. ಈ ಕಲಾಕೃತಿಗಳಿಗೆ, ಶಿಲ್ಪಗಳಿಗೆ
ಅತಿ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟವರು ಹೊಯ್ಸಳ ದೊರೆಗಳು. ಅವರ ಕಲಾವಂತಿಕೆಗೆ ಹೆಸರುವಾಸಿಯಾಗಿದೆ. ಇಂದಿಗೂ ಸಾವಿರಾರು ವರ್ಷಗಳಾದರೂ ಸಹ ವಿದೇಶಿಗರನ್ನು, ಆಸಕ್ತರನ್ನು ಸೂಜಿಗಲ್ಲಿನಂತೆ ಹಾಸನ ಜಿಲ್ಲೆಗೆ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಇದೆ. ಅದರಲ್ಲೂ ಶ್ರವಣಬೆಳಗೊಳದಲ್ಲಿ ಶಿಲ್ಪಕಲೆಯಲ್ಲಿ ಹೊಂದಿದ್ದ ಗೊಮ್ಮಟೇಶ್ವರನನ್ನು ನೋಡಲು ಭಾರತದ ತುತ್ತ ತುದಿಯಿಂದ ಪ್ರಜೆಗಳು ಬರ್ತಾರೆ. ಬೇಲೂರು ಹಳೆಬೀಡುಗಳನ್ನು ನೋಡಲು ಬರ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಮಾಡಿರುವಂಥ ಶಿಲ್ಪಕಲೆಯ ಸೌಂದರ್ಯ. ಈ ಸೌಂದರ್ಯಕ್ಕೆ ಇಷ್ಟು ಹೆಸರುವಾಸಿ ಆಗಿದೆ ಅನ್ನೋದಾದರೆ ಆ ಕುಶಲಕರ್ಮಿಗೆ ಮೊದಲ ಸ್ಥಾನವನ್ನು ಕೊಡಲೇಬೇಕು. ಎಲ್ಲ ಊರುಗಳು ಒಳ್ಳೆಯ ಊರುಗಳೇ ಆಗಿರುತ್ತವೆ. ಆದರೆ ಆ ಊರಿನಲ್ಲಿ ಇರುವಂಥ ವ್ಯಕ್ತಿಗಳು, ಆ ಊರಿನಲ್ಲಿ ಇರುವಂಥ ಶಿಲ್ಪ ಸಂಸ್ಕೃತಿಗಳು, ಆ ಊರಿನಲ್ಲಿ ಇದ್ದಂಥ ಕಲಾ ಮತ್ತು ಸಂಸ್ಕೃತಿ ಸಾಹಿತ್ಯಗಳಿಂದ ಆ ಊರಿಗೆ ಹೆಸರು ಬರುತ್ತವೆ. ಹಾಗೆ ಎಷ್ಟೋ ಊರುಗಳು ಆ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆದಿವೆ. ಹಾಗೆ ಅಲ್ಲಿ ನಡೆದ ಘಟನೆಗಳಿಂದ, ಅಲ್ಲಿ ನಡೆದಂಥ ಬೇರೆ ಬೇರೆ ವಿಚಾರಗಳಿಂದ ಕುಖ್ಯಾತಿಯನ್ನು ಕೂಡ ಪಡೆದುಕೊಂಡಿವೆ. ಹಾಗೆ ಒಂದು ಊರಿಗೆ ಒಳ್ಳೆಯ ಹೆಸರು ಬರಬೇಕು ಅಂದರೆ ಅಲ್ಲಿ ಅಪರೂಪದ ವಿಷಯಗಳು ನಡೆದಿರಬೇಕು. ಆಗ ಮಾತ್ರ ಆ ಊರಿಗೆ ಬಹಳ ಪ್ರಸಿದ್ಧಿಯನ್ನು ತಂದುಕೊಡುತ್ತವೆ. ಈಗ ಇದೇ ಸುಳುಗೋಡು ಸೋಮವಾರಕ್ಕೆ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಿರೋದು ಇಲ್ಲಿ ಸಿಕ್ಕಿದಂಥ ಶಿಲ್ಪಕಲೆಗಳಿಂದ. ಹಾಗಾದರೆ ಈ ಶಿಲ್ಪಕಲೆಗಳನ್ನು ನೋಡಿದಾಗ ಇವೆಲ್ಲವೂ ಜೈನ ಶಿಲ್ಪಗಳಂತೆಯೇ ಇದೆ, ಶಿಲ್ಪಗಳೇ ಆಗಿವೆ. ಹಾಗಾದರೆ ಈ ಊರಿಗೆ ಇಷ್ಟೊಂದು ಪ್ರಸಿದ್ಧಿ ಬರಲು ಕಾರಣ ಏನು? ಹಾಗೆ ಈ ಜೈನ ವಾಸ್ತುಶಿಲ್ಪಗಳೇ ಈ ಊರಿನಲ್ಲಿ ಸಿಗೋದಕ್ಕೆ ಕಾರಣ ಏನು ತಿಳ್ಕೊಳ್ಳೋಣ. ಹೊಯ್ಸಳರು ಆಳಿದ ನಾಡು ಈ ಕನ್ನಡ ನಾಡು, ಅದರಲ್ಲಿಯೂ ಹಾಸನ ಜಿಲ್ಲೆ. ಈ ಹಾಸನ ಜಿಲ್ಲೆಯಲ್ಲಿ ಈ ಕಾಲದಲ್ಲಿ ಹೊಯ್ಸಳರು ಮಾತ್ರ ಅಲ್ಲ, ಸಾಮಂತ ರಾಜರು ಕೂಡ ಇದ್ದರು. ಆ ರಾಜ ಮನೆತನಗಳು ಯಾವುದು ಅಂದರೆ ಒಂದು ಚಂಗಾಳ್ವರು, ಇನ್ನೊಂದು ಕೊಂಗಾಳ್ವರು. ಈ ಕೊಂಗಾಳ್ವರ ಕಾಲದಲ್ಲಿ ಅನೇಕ ಗ್ರಾಮಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿದ್ದವು. ಹಾಗೆ ಪ್ರಸಿದ್ಧಿಯನ್ನು ಪಡೆದಂಥ ಸುಳುಗೋಡು ಸೋಮವಾರ ಗ್ರಾಮವು ಕೂಡ ಕೊಂಗಾಳ್ವರ ಆಳ್ವಿಕೆಯಲ್ಲಿದ್ದಂಥ ಒಂದು ಪ್ರಮುಖ ಊರಾಗಿತ್ತು. ಅಲ್ಲಿ ಜೈನರು ಕೂಡ ಇದ್ದರು. ಆ ಜೈನ ಕುಟುಂಬಗಳು ಇದ್ದಿದ್ದರಿಂದ ಅಲ್ಲಿ ಜೈನ ಸಂಸ್ಕೃತಿಯು ಬೆಳವಣಿಗೆಗೆ ಕಾರಣವಾಗಿತ್ತು. ಅದರಲ್ಲೂ 1000 ವರ್ಷಗಳ ಇತಿಹಾಸ ಇರುವಂಥ ಊರು ಇದಾಗಿದೆ. ಇಲ್ಲಿ ಸಿಕ್ಕಿದಂಥ ವಾಸ್ತುಶಿಲ್ಪಗಳನ್ನು ಅಧ್ಯಯನ ಮಾಡಿದಾಗ ಇವು ನಿಜಕ್ಕೂ ಅಪರೂಪದ ಶಿಲ್ಪಗಳಾಗಿವೆ. ಅಲ್ಲಿ ಪಟ್ಟಿಗಳು ಕೌಶಲ್ಯತೆಯನ್ನು ತೋರಿಸ್ತಾ ಇದೆ. ಅಲ್ಲಿ ಸಿಕ್ಕಿದಂಥ ವಿಗ್ರಹವು 19ನೇ ತೀರ್ಥಂಕರರಾದ ಚಂದ್ರನಾಥನಂತೆ ಕಾಣಿಸ್ತಾ ಇದೆ. ಆ ಚಂದ್ರನಾಥನನ್ನು ಬಹಳ ಅದ್ಭುತವಾಗಿ ತಿದ್ದಿದಂಥ ಆ ಶಿಲ್ಪಕಲೆಯ ಶಿಲ್ಪಿಗೆ, ಕೌಶಲ್ಯವನ್ನು ಮಂಡಿಸಿದ ಕುಶಲಕರ್ಮಿಗೆ ನಿಜಕ್ಕೂ ಒಂದು ದೊಡ್ಡ ನಮಸ್ಕಾರವನ್ನು ಹೇಳಲೇಬೇಕು. ಇವೆಲ್ಲವೂ ವಿಜ್ಞಾನಗಳೇ ಆಗಿವೆ. ಈ ವಿಜ್ಞಾನಗಳು ಈ ಊರಿನಲ್ಲಿಯೇ ಉಳಿಯಬೇಕು, ಈ ಊರಿಗೆ ಒಂದು ಹೆಸರು ಬರಬೇಕು ಅಂತ ಹೇಳಿದರೆ ಇಲ್ಲಿ ಸಿಕ್ಕಿದಂಥ ಈ ವಾಸ್ತುಶಿಲ್ಪಗಳು, ಈ ಕಲಾ ಸೌಂದರ್ಯ ಪಟ್ಟಿಗಳು ಈ ಊರಿನಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳಬೇಕು. ಈ ಊರಿನಲ್ಲಿಯೇ ಒಂದು ಸಿಕ್ಕಿದಂಥ ಎಲ್ಲ ವಸ್ತುಗಳನ್ನು ಸೇರಿಸಿ ಅಲ್ಲೊಂದು ದೇವಸ್ಥಾನವನ್ನು ಅದೇ ಮಾದರಿಯಲ್ಲಿ ಪುನರ್ ನಿರ್ಮಾಣ ಮಾಡಬೇಕು, ಅಥವಾ ಎಲ್ಲಿಯಾದರೂ ಒಂದು ಕಡೆ ಅವನ್ನು ಊರಿನಲ್ಲಿಯೇ ಸಂರಕ್ಷಣೆ ಮಾಡಬೇಕು. ಆಗ ಈ ಊರಿಗೆ ಒಂದು ಒಳ್ಳೆಯ ಹೆಸರು ಬರುತ್ತದೆ. ಸಾವಿರಾರು ವರ್ಷಗಳು ಕೂಡ ಮುಂದುವರಿಯುತ್ತಾ ಹೋಗುತ್ತವೆ. ಆಗ ಮಾತ್ರ ಈ ಸುಳುಗೋಡು ಸೋಮವಾರಕ್ಕೆ ಒಂದು ಚರಿತ್ರೆಯಲ್ಲಿ ಸ್ಥಾನಮಾನ ದೊರೆಯುತ್ತದೆ. ಹಾಗೇನಾದರೂ ಇಲ್ಲಿಂದ ಈ ವಾಸ್ತುಶಿಲ್ಪಗಳನ್ನು, ಸಿಕ್ಕಿದಂಥ ಅದ್ಭುತಗಳನ್ನು ಊರಿನಿಂದ ಹೊರಗೆ ಸಾಗಿಸಿದರೆ ಈ ಊರಿಗೂ ಕಲಾ ಸಂಪತ್ತಿಗೂ ಸಂಪರ್ಕವೇ ಇಲ್ಲದಂತಾಗುತ್ತದೆ. ಇದನ್ನು ಈ ಊರಿನ ಗಣ್ಯರು, ಹಿರಿಯರು, ಯುವಕರು ಗಮನಿಸ್ತಾರೆ ಅಂತ ಹೇಳೋದು ನಮಗೆ ಸಂತೋಷ ಅಂತ ಅನಿಸುತ್ತೆ. ಏನೇ ಇರಲಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಈ ಸುಳುಗೋಡು ಸೋಮವಾರದಲ್ಲಿ ಪ್ರಾಚೀನ ಕಾಲದ ನೆಲದಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಂಥ
ಅವಿತುಕೊಂಡಿದ್ದಂಥ ಒಂದು ಇತಿಹಾಸವು ಹೊರ ಪ್ರಪಂಚಕ್ಕೆ ಪರಿಚಯವಾಗಿದ್ದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ. ಈ ಊರಿನಲ್ಲಿಯೇ ಇವೆಲ್ಲವನ್ನು ಪ್ರತಿಷ್ಠಾಪಿಸಿ ಪುನರ್ ನಿರ್ಮಾಣ ಮಾಡಿದ್ದೇ ಆದರೆ ಪ್ರವಾಸಿಗರು ಈ ಊರನ್ನು ಹುಡುಕಿಕೊಂಡು ಬರೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಆಗ ಈ ಊರಿಗೊಂದು ಚರಿತ್ರೆಯಲ್ಲಿ ತನ್ನದೇ ಆದಂಥ ಹೆಸರು ಗಳಿಸಲು ಕಾರಣ ಆಗುತ್ತೆ, ಗುರುತಿಸಲು ಕಾರಣ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ವಿಚಾರಗಳು ನಮ್ಮ ಬಳಿ ಇದೆ. ಆದರೆ ಮುಂದೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ನಮಸ್ಕಾರ. ಶಿಲ್ಪಕಲೆಗಳೇ ನಮ್ಮ ದೇಶದ ಆಸ್ತಿ, ಶಿಲ್ಪಕಲೆಗಳೇ ನಮ್ಮ ಸೌಂದರ್ಯ. ಊರಿನ ಇತಿಹಾಸ ಸಂಸ್ಕೃತಿಗಳು ಉಳಿದಿರದೆ ಪ್ರಾಚೀನ ಸಂಸ್ಕೃತಿ ಮತ್ತು ಶಿಲ್ಪಕಲೆಗಳಿಂದ ಆ ಶಿಲ್ಪಕಲೆಗಳು ಸುಲಗೋಡು ಸೋಮವಾರದಲ್ಲಿ ಇಲ್ಲಿಯೇ ಉಳ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ನಮಸ್ಕಾರ. ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಜೈ ಭಾರತ್ ಮಾತಾ ಕಿ ಜೈ ಕನ್ನಡಾಂಬೆ. ಇಲ್ಲ ಸುಮ್ಮನಿರತ್ತಿನ